ಈ ವಿಡಿಯೋದಲ್ಲಿ ನೋಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. 8ನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಪ್ರಶ್ನೋತ್ತರಗಳನ್ನು ಪ್ಲೇ ಮಾಡಿದ್ದೀವಿ. ಸೊ ದಯಮಾಡಿ ಅವುಗಳನ್ನು ಹೋಗಿ ನೋಡಿ ಅಂತ ಹೇಳ್ತಾ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಶುರು ಮಾಡೋಣ. ಮೊದಲ ಪ್ರಶ್ನೆ, ಜೀವಿಗಳಲ್ಲಿ ಸಂತಾನೋತ್ಪತ್ತಿಯ ಪ್ರಾಮುಖ್ಯತೆಯನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಪ್ರಭೇದಗಳ ಮುಂದುವರಿಕೆಗೆ ಮತ್ತು ಪೀಳಿಗೆಯಿಂದ ಪೀಳಿಗೆಗೆ ಒಂದೇ ರೀತಿಯ ಜೀವಿಗಳು ಮುಂದುವರಿಯುವುದನ್ನು ಖಚಿತಪಡಿಸಲು ಸಂತಾನೋತ್ಪತ್ತಿ ಅತ್ಯಗತ್ಯವಾಗಿದೆ ಅಂತ ಬರೀಬೇಕು. ಎರಡನೇ ಪ್ರಶ್ನೆ, ಮಾನವರಲ್ಲಿ ನಿಷೇಚನ ಪ್ರಕ್ರಿಯೆಯನ್ನು ವಿವರಿಸಿರಿ. ಉತ್ತರ, ಅಂಡಾಣು ಮತ್ತು ವೀರ್ಯಾಣುಗಳ ಸಂಯೋಗಕ್ಕೆ ನಿಷೇಚನ ಅಂತ ಕರಿತೀವಿ. ಅಂದರೆ ಈ ನಿಷೇಚನದಲ್ಲಿ ಅಂಡಾಣು ಮತ್ತು ವೀರ್ಯಾಣುಗಳ ಕೋಶ ಕೇಂದ್ರಗಳ ಸಮ್ಮಿಲನವು ಒಂದೇ ಕೋಶ ಕೇಂದ್ರವನ್ನು ರೂಪಿಸ್ತದೆ. ಇದು ಯುಗ್ಮಜದ ರಚನೆಗೆ ಕಾರಣವಾಗ್ತದೆ. ಈ ನಿಷೇಚನ ಪ್ರಕ್ರಿಯೆಯಲ್ಲಿ ಮಗುವು ತಂದೆ ಮತ್ತು ತಾಯಿಯಲ್ಲಿನ ಗುಣಗಳನ್ನು ಅನುವಂಶೀಯವಾಗಿ ಪಡಿತದೆ ಅನ್ನೋದನ್ನು ನೀವು ಬರಿಬೇಕು. ಮುಂದೆ ಹೋಗೋಣ. ಪ್ರಶ್ನೆ 3, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕಾಗಿತ್ತು. ಮೊದಲ ಪ್ರಶ್ನೆ ಇತ್ತು ಎದಲ್ಲಿ ಆಂತರಿಕ ನಿಷೇಚನವು ಸಂಭವಿಸುವ ಜಾಗ ಅಂತ ಕೇಳಿದರೆ ಉತ್ತರ ಹೆಣ್ಣಿನ ದೇಹದೊಳಗೆ. ಬಿದೆ ಒಂದು ಗೊದ ಮೊಟ್ಟೆ ಈ ಪ್ರಕ್ರಿಯೆ ಮೂಲಕ ವಯಸ್ಕ ಕಪ್ಪೆಯಾಗಿ ಬೆಳೀತದೆ ಅಂತ ಕೇಳಿದರೆ ಆಯ್ಕೆ 2 ರೂಪ ಪರಿವರ್ತನೆ. ಸಿ ಪ್ರಶ್ನೆ, ಯುಗ್ಮಜದಲ್ಲಿ ಕಂಡುಬರುವ ಕೋಶ ಕೇಂದ್ರಗಳ ಸಂಖ್ಯೆ ಕೇಳಿದರೆ ಅದರಲ್ಲಿ ಆಯ್ಕೆ 3 2 ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಹೋಗೋಣ 4ನೇ ಪ್ರಶ್ನೆಗೆ. ಮುಂದಿನ ಹೇಳಿಕೆಗಳು ಸರಿ ಇದ್ದರೆ ಸ ಅಂತ ಬರೀಬೇಕು, ತಪ್ಪಿದ್ರೆ ತ ಅಂತ ಬರೀಬೇಕು. ಆಲ್ರೆಡಿ ಅಲ್ಲಿ ನಾವು ಸೂಚಿಸಿದ್ದೀವಿ. ಎ ಇದೆ, ಅಂಡಜ ಪ್ರಾಣಿಗಳು ಚಿಕ್ಕ ಮರಿಗಳಿಗೆ ಜನ್ಮ ನೀಡ್ತವೆ ಅಂತ ಕೇಳಿದರೆ ಈ ಹೇಳಿಕೆ ತಪ್ಪಾಗಿದೆ. ಪ್ರತಿಯೊಂದು ವೀರ್ಯಾಣುವು ಒಂದೇ ಒಂದು ಜೀವಕೋಶವನ್ನು ಹೊಂದಿರ್ತದೆ. ಇದು ಸರಿಯಾಗಿರ್ತಕ್ಕಂಥ ಹೇಳಿಕೆ. ಇನ್ನು ಕಪ್ಪೆಯಲ್ಲಿ ಬಾಹ್ಯ ನಿಷೇಚನ ನಡೀತದೆ ಅಂತ ಕೇಳಿದರೆ ಇದು ಸರಿಯಾಗಿರ್ತಕ್ಕಂಥ ಹೇಳಿಕೆ. ಲಿಂಗಾಣುಕೋಶದಿಂದ ಹೊಸ ಮಾನವ ಜೀವಿ ಬೆಳೀತದೆ, ತಪ್ಪಾದ ಹೇಳಿಕೆ. ನಿಷೇಚನದ ನಂತರ ಇಟ್ಟ ಮೊಟ್ಟೆಯು ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿದೆ, ಸರಿ ಹೇಳಿಕೆ. ಅಮೀಬಾ ಮೊಗ್ಗುವಿಕೆ ಮೂಲಕ ಸಂತಾನೋತ್ಪತ್ತಿ ನಡೆಸ್ತದೆ, ತಪ್ಪು. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ನಿಷೇಚನ ಅಗತ್ಯವಾಗಿದೆ, ತಪ್ಪು. ದ್ವಿವಿದಳನವು ಅಲೈಂಗಿಕ ಸಂತಾನೋತ್ಪತ್ತಿಯ ಒಂದು ವಿಧಾನ, ಸರಿ. ನಿಷೇಚನದ ಪರಿಣಾಮವಾಗಿ ಒಂದು ಯುಗ್ಮಜ ರೂಪುಗೊಳ್ಳುತ್ತದೆ. ಪ್ರಶ್ನೆ 5, ಯುಗ್ಮಜ ಮತ್ತು ಭ್ರೂಣದ ನಡುವಿನ ವ್ಯತ್ಯಾಸಗಳನ್ನ ಬರಲಿಕ್ಕೆ ಕೇಳಿದ್ದಾರೆ. ಯುಗ್ಮಜ ನಿಷೇಚನದ ನಂತರ ಉಂಟಾದ ಫಲಿತ ಅಂಡ ಯುಗ್ಮಜ. ಭ್ರೂಣ ಅನ್ನೋದು ಯುಗ್ಮಜ ಬೆಳವಣಿಗೆ ಹೊಂದಿ ಭ್ರೂಣವಾಗಿ ಬೆಳೀತದೆ. ಯುಗ್ಮಜ ಒಂದೇ ಒಂದು ಕೋಶ ಹೊಂದಿದ್ರೆ ಭ್ರೂಣ ಅನೇಕ ವಿಭಜನೆಗಳಿಂದ ಉಂಟಾದ ಜೀವಕೋಶಗಳನ್ನು ಒಳಗೊಂಡಿದೆ. ಇನ್ನು ಯುಗ್ಮಜ ಹೊಸ ವ್ಯಕ್ತಿಯ ಜೀವದ ಪ್ರಾರಂಭಕ್ಕೆ ನಾಂದಿಯಾದರೆ ಭ್ರೂಣ ಬೆಳವಣಿಗೆ ಹೊಂದಿ ಕ್ರಮೇಣ ಹೊಸ ಜೀವಿಯನ್ನು ಹೊರಹೊಮ್ಮುತ್ತದೆ ಅಂತ ಬರಿಬೇಕು. ಮುಂದಿನ ಪ್ರಶ್ನೆ, ಅಲೈಂಗಿಕ ಸಂತಾನೋತ್ಪತ್ತಿಯನ್ನು ವ್ಯಾಖ್ಯಾನಿಸ್ರಿ. ಪ್ರಾಣಿಗಳಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯ 2 ವಿಧಾನಗಳನ್ನು ವಿವರಿಸ್ರಿ. ಇಲ್ಲಿ ಏಕಜೀವದಿಂದ ನಡೆಯತಕ್ಕಂಥ ಸಂತಾನೋತ್ಪತ್ತಿ ಅಥವಾ ಹೆಣ್ಣು ಮತ್ತು ಗಂಡು ಲಿಂಗಾಣುಗಳ ಸಂಯೋಗವಾಗದೆ ನಡೆಯುವ ಸಂತಾನೋತ್ಪತ್ತಿಯೇ ಅಲೈಂಗಿಕ ಸಂತಾನೋತ್ಪತ್ತಿ. ಅಲ್ಲಿ 2 ಪ್ರಕಾರ ಬರ್ತದೆ, ಮೊಗ್ಗುವಿಕೆ ಮತ್ತು ದ್ವಿವಿದಳನ ಅಂತ ಕರಿತೀವಿ. ಅಂದ್ರೆ ಈ ಪೋಷಕ ಜೀವಿಗಳಲ್ಲಿ ಕಂಡುಬರುವ ಮೊಗ್ಗುಗಳಿಂದ ಹೊಸ ಜೀವಿಗಳು ಉಂಟಾಗುವ ಪ್ರಕ್ರಿಯೆ ಮೊಗ್ಗುವಿಕೆ. ಉದಾಹರಣೆ ಹೈಡ್ರಾ ಮತ್ತು ಈಸ್ಟ್. ಆದರೆ ಪೋಷಕ ಜೀವಿಯ 2 ಜೀವಿಗಳಾಗಿ ವಿಭಜನೆಯಾಗುವ ಪ್ರಕ್ರಿಯೆ ದ್ವಿವಿದಳನ. ಉದಾಹರಣೆ ಅಮೀಬಾ ಅಂತ ಬರಿಬೇಕು. ಪ್ರಶ್ನೆ 7, ಹೆಣ್ಣು ಸಂತಾನೋತ್ಪತ್ತಿ ಅಂಗದ ಯಾವ ಭಾಗದಲ್ಲಿ ಭ್ರೂಣ ನಾಟಿಕೊಳ್ಳುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಅದು ಗರ್ಭಾಶಯದ ಒಳಗೋಡೆಗೆ ನಾಟಿಕೊಳ್ಳುತ್ತದೆ ಅಂತ ಬರೀಬೇಕು. ಮುಂದಿನ ಪ್ರಶ್ನೆ, ರೂಪ ಪರಿವರ್ತನೆ ಅಂದರೆ ಏನು, ಉದಾಹರಣೆ ಕೊಡಿ. ಉಭಯವಾಸಿಗಳಲ್ಲಿ ಲಾರ್ವಾವಸ್ಥೆಯಿಂದ ತೀವ್ರವಾದ ಬದಲಾವಣೆಗಳೊಂದಿಗೆ ಪ್ರೌಢಾವಸ್ಥೆ ತಲುಪುವುದಕ್ಕೆ ರೂಪ ಪರಿವರ್ತನೆ ಅಂತ ಕರಿತೀವಿ. ಇದಕ್ಕೆ ಬೆಸ್ಟ್ ಉದಾಹರಣೆ ಕಪ್ಪೆ. ಮುಂದಿನ ಪ್ರಶ್ನೆ ಇತ್ತು, ಆಂತರಿಕ ಮತ್ತು ಬಾಹ್ಯ ನಿಷೇಚನ ನಡುವಿನ ವ್ಯತ್ಯಾಸಗಳನ್ನು ಬರೀಲಿಕ್ಕೆ ಕೇಳಿದ್ದಾರೆ. ನೋಡಿ, ಜೀವಿಗಳ ದೇಹದ ಒಳಗೆ ನಡೆಯುವ ನಿಷೇಚನ ಆಂತರಿಕ ನಿಷೇಚನ, ಜೀವಿಯ ದೇಹದ ಹೊರಗೆ ನಡೆಯುವ ನಿಷೇಚನ ಬಾಹ್ಯ ನಿಷೇಚನ. ಆಮೇಲೆ ಈ ನಿಷೇಚನದಲ್ಲಿ ಮರಿಜೀವಿಗಳು ಬದುಕುಳಿಯುವ ಪ್ರಮಾಣ ಹೆಚ್ಚು. ಉದಾಹರಣೆ ಸರೀಸೃಪಗಳು, ಪಕ್ಷಿಗಳು, ಸಸ್ತನಿಗಳು. ಆದರೆ ಬಾಹ್ಯ ನಿಷೇಚನಗಳು ಮರಿಜೀವಿಗಳು ಬದುಕುವ ಪ್ರಮಾಣ ಕಡಿಮೆ. ಉದಾಹರಣೆ ಮೀನು ಮತ್ತು ಉಭಯವಾಸಿಗಳು ಅಂತ ಬರೀಬೇಕು. ಒಂದು ಪದಬಂಧ ಇದೆ. ಕೊಟ್ಟಿರ್ತಕ್ಕಂಥ ವಾಕ್ಯಗಳಿಗೆ ನೀವೇನು ಮಾಡಬೇಕು, ಕೆಳಗಡೆ ಇರ್ತಕ್ಕಂಥ ಪದಬಂಧದಲ್ಲಿ ವೃತ್ತವನ್ನು ಹಾಕಬೇಕು. ಉತ್ತರ ನೋಡಿ, ಲಿಂಗಾಣುಗಳನ್ನು ಸಂಯೋಗ ಹೊಂದುವ ಕ್ರಿಯೆ ನಿಷೇಚನ,
ಕೋಳಿಯಲ್ಲಿ ನಡೆಯುವ ನಿಷೇಚನದ ವಿಧ ಆಂತರಿಕ. ಹೈಡ್ರಾದ ದೇಹದ ಮೇಲಿನ ಉಬ್ಬಾದ ಅಂಕುರಗಳನ್ನು ಮೊಗ್ಗಂತ ಕರಿತೀವಿ. ಸ್ತ್ರೀಯರಲ್ಲಿ ಅಂಡಾಣುಗಳನ್ನು ಉತ್ಪಾದಿಸುವ ಅಂಗ ಅಂಡಾಶಯ. ಪುರುಷರಲ್ಲಿ ವೀರ್ಯಾಣುಗಳನ್ನು ಉತ್ಪಾದಿಸುವ ಅಂಗ ವೃಷಣ. ಲಿಂಗಾಣುಗಳ ಸಂಯೋಗದಿಂದ ಏಕಕೋಶೀಯ ರಚನೆ ಯುಗ್ಮಜ. ಮೊಟ್ಟೆ ಇಡುವ ಪ್ರಾಣಿ ಅಂಡಜ. ಅಮೀಬಾದ ದೇಹ ಎರಡಾಗಿ ವಿಭಜನೆಗೊಳ್ಳೋ ಸಂತಾನೋತ್ಪತ್ತಿ ವಿಧಾನ ದ್ವಿವಿದಳನ ಅಂತ ಕರಿತೀವಿ. ಇದನ್ನು ನೀವು ಈ ಥರ ಏನು ಮಾಡಬೇಕಾಗಿತ್ತು, ಗುರುತಿಸಬೇಕಿತ್ತು. ಸೊ ಇದರಲ್ಲಿ ವೃಷಣ ಇದೆ, ಯುಗ್ಮಜ, ನಿಷೇಚನ, ಮೊಗ್ಗುವಿಕೆ, ಆಂತರಿಕ, ಅಂಡಜ ಅಂತ ಬರೆದ್ರೆ ಉತ್ತರ ಸರಿ ಆಗ್ತದೆ. ಇಷ್ಟಿತ್ತು ಈ ಪಾಠದ ಪ್ರಶ್ನೋತ್ತರಗಳು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಮ್ಮದೇ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ದಯಮಾಡಿ ತಾವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ